ಓಕೆ, ಪ್ರತಾಪ್ ಗಮ್ಮೆಲೆ ಈ ನಾರಿ ಶಕ್ತಿ ಮೇಲೆ ಜಾಸ್ತಿ ನಂಬಿಕೆನಾ ಅಂತ. ಯಾಕಂದ್ರೆ ನೀವು ಈ ಮೇಲ್ ಕಂಟೆಸ್ಟೆಂಟ್ಗಳಿಗಿಂತ ಜಾಸ್ತಿ ಫಿಮೇಲ್ ಕಂಟೆಸ್ಟೆಂಟ್ಸು ಇನ್ನೂ ಚೆನ್ನಾಗಿ ಹೇಳೋದಿದ್ರೆ ನಿಮ್ಮ ದೀದಿಯರು. ಆ್ಯಕ್ಚುಲಿ ಅದೊಂದು ದೀದಿ ಅನ್ನೋ ಕಾನ್ಸೆಪ್ಟು ಇಲ್ಲಿ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದರೆ ಪ್ರತಾಪ್ ಅಂದರೆ ದೀದಿ, ದೀದಿ ಅಂದರೆ ಪ್ರತಾಪ್ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ನಾರಿ ಶಕ್ತಿಯರ ಮೇಲೆ ನಿಮಗೆ ಜಾಸ್ತಿ ನಂಬಿಕೆನಾ? ಯಾಕಂದರೆ ಅವ್ರ ಹಿಂದೆ ನೀವಿದ್ರಿ, ನಿಮ್ಮ ಹಿಂದೆ ಅವರು ಕೂಡ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೆಣ್ಣು ಮಕ್ಕಳು ನಂಬಿಕೆ ಇಟ್ಟರೆ, ಒಬ್ಬ ವ್ಯಕ್ತಿನ ನೋಡಿದ್ರೆ ಅವನಲ್ಲಿ ಹಣ ಇದೆಯಾ ಇಲ್ವಾ ಇದೆಲ್ಲ ನೋಡೋಕೆ ಹೋಗಲ್ಲ. ನೀವು ಹಳ್ಳಿಗಾಡಿಗೂ ಹೋಗಿ ಗಂಡ ಏನೇ ಮಾಡಲಿ, ಎಷ್ಟೇ ತಪ್ಪು ಮಾಡಲಿ, ಸರಿ ಮಾಡಲಿ, ಗಂಡನ ಕ್ಷಮಿಸಿ ಮನೆಯೊಳಗೆ ಕರ್ಕೋತಾಳೆ. ಅದು ಈಗಲೂ ಕೂಡ ನಮ್ಮ ದೇಶದಲ್ಲಿ ಪ್ರಾಕ್ಟೀಸ್ ಆಗ್ತಾ ಬರ್ತಾ ಇದೆ. ಅವನಲ್ಲಿರೋ ಒಂದು ಒಳ್ಳೆ ಗುಣ ನೋಡ್ತಾಳೆ. ಒಬ್ಬ ತಾಯಿ ಆದವಳು, ಹೆಂಡತಿ ಆದವಳು, ಅಥವಾ ಮಗಳಾದವಳು, ತಂಗಿ ಆದವಳು, ಒಂದು ಪ್ರೀತಿ ತೋರಿಸೋದೇ ಹೆಣ್ಣುಮಗಳು ಒಂದು ಮನೆಯಲ್ಲಿ. ಎಷ್ಟೇ ನೋವಿದ್ದು ನಾವು ಹೊರಗಡೆಯಿಂದ ಬಂದಾಗ ಬಹುಶಃ ಪ್ರೀತಿ ಸಿಕ್ತು ನನಗೆ ಕೆಲವರಿಂದ. ನನಗೆ ಹೆಣ್ಮಕ್ಳ ಮೇಲೆ ಅಪಾರವಾದ ಗೌರವ ಇದೆ. ಅದು ಯಾವುದೇ ಹೆಣ್ಮಗಳಾಗಿರ್ಬೋದು, ಮನೆಯಲ್ಲೂ ಸಾಕಷ್ಟು ಹೆಣ್ಮಕ್ಳು ಏನೇ ಅಂದಿರ್ಬೋದು, ಅವಳು ಒಬ್ಬಳು ಹೆಣ್ಮಗಳೇ. ಅದೇ ರೀತಿ ನನಗೆ ಒಂದು ಈ ಹೊರಗಡೆನೂ ಅಷ್ಟೇ ಹೆಣ್ಮಕ್ಳಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಅಂದರೆ ನಾವು ಹಿಂದೆ ಉಳಿದವ್ರು ಪುಷ್ ಮಾಡಬೇಕು ಅಂತಲ್ಲ, ಸಾಮಾನ್ಯರಾಗಿ ನೋಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಆ ವಾರ ನಾನು ನಾಮಿನೇಷನ್ ಪಾಸ್ ಕೊಟ್ಟಿದ್ದು ಅದೇ ಕಾರಣಕ್ಕೋಸ್ಕರ. ಇಷ್ಟು ಜನ ಗಂಡ್ಮಕ್ಳಿದ್ದೀವಿ, ಇಷ್ಟೇ ಹೆಣ್ಮಕ್ಳಿದ್ದಾರೆ, ಬರಲಿ ಅವರು ಮೇಲೆ. ಬಟ್ ಒಂದು ಡೌಟ್ ಏನಂದ್ರೆ, ದೀದಿಯರ್ ಹೆಗಲ್ ಮೇಲೆ ಗನ್ನಿಟ್ಟು ಪ್ರತಾಪ್ ಒಬ್ರೊಬ್ಬರೇ ಮೇಲ್ ಕಂಟೆಸ್ಟೆಂಟ್ನ ಹೊಡೆದ್ರ ಅಂತ. ಖಂಡಿತ ಇಲ್ಲ, ಅದು ನಿಮ್ಮ ವ್ಯಾಖ್ಯಾನ. ನನಗೆ ವೈಯಕ್ತಿಕವಾಗಿ ನನಗೆ ಮನಸ್ಸಲ್ಲಿ ಯಾರು ಪ್ರೀತಿ ತೋರಿಸ್ತಿದ್ದಾರೆ ಅನ್ನಿಸ್ತಿತ್ತೋ ಅವ್ರ ಜೊತೆ ಆಟ ಆಡ್ತಿದ್ದೆ. ಇವ್ರನ್ನ ಗೇಮಿಗೆ ಟಾಸ್ಕ್ ತಗೊಳ್ಳೋಣಪ್ಪ, ಇವ್ರು ಚೆನ್ನಾಗಿ ಮಾತಾಡ್ತಾರೆ, ಸ್ವಲ್ಪ ಯಾರೇ ಆದ್ರೂ. ನಿಮ್ಮ ನಗು ಎರಡೆರಡು ಅರ್ಥ ಕೊಡ್ತಾ ಇದೆ. ಇಲ್ಲ, ಖಂಡಿತ ಇಲ್ಲ. ಆ ಥರ ಹೊಡಿಬೇಕಂತ ಇದ್ದಿದ್ರೆ ನಂದೇ ಆದಂಥ ಒಂದು ಸೈನ್ಯ ಕಟ್ತಿದ್ದೆ ಮನೆ ಒಳಗಡೆ. ಯಾವ ಸೈನ್ಯನೂ ಕಟ್ಟಿಲ್ಲ, ಒಂಟಿಯಾಗಿ ಆಟ ಆಡಿದ್ದೀನಿ. ಏನು ಸರಿ ಅನಿಸುತ್ತೋ ಸರಿ ನಿರ್ಧಾರಗಳು ತೊಗೊಂಡಿದ್ದೀನಿ. ನನ್ನ ನಿರ್ಧಾರಗಳಿಗೆ ತಪ್ಪಿದ್ರೂ ನಿಂತಿದ್ದೀನಿ ಕೆಲವೊಂದು ವಾರಗಳು, ನಾನು ತೊಗೊಂಡಿರುವಂಥ ನಿರ್ಧಾರಗಳಿಗೆ. ಬಹುಶಃ ಅದು ನನ್ನ ಇಲ್ಲಿ ತನಕ ಕಾಪಾಡ್ಕೊಂಡು ಕರ್ಕೊಬಂತು ಅಂತ ಭಾವಿಸ್ತೀನಿ.